ಆಗತ್ತಲ್ಲ ಅಥವಾ ಯಾವುದೋ ಒಂದು ವಿಷಯ ಸಂಬಂಧಪಟ್ಟದಲ್ಲಿ ದೇಶಕ್ಕೆ ಸಂಬಂಧಪಟ್ಟಂತ ಬಂದಾಗ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಇಂಥ ಒಂದು ವಿಷಯವನ್ನು ನಾವು ಹಿನ್ನಡೆ ತಗೊಂಡ್ಬರಬಾರದು. ಇಂಥ ವಿಷಯ ಬಂದಾಗ ಅಥವಾ ದೇಶಕ್ಕೆ ಅಗೌರವ ಮಾಡುವಂಥ ಕರ್ತವ್ಯಗಳಾಗಿರ್ಬೋದು, ಯಾವುದೋ ಒಬ್ಬ ಪ್ರಜೆನಾಗಿರ್ಬೋದು, ಅಧಿಕಾರನಾಗಿರ್ಬೋದು ಮಾಡೋದಕ್ಕೆ ಅವಕಾಶ ಇಲ್ಲ. ಒಂದೇಳೆ ಅದನ್ನು ದೇಶಕ್ಕೆ ಅಗೌರವ ತರುವಂಥ ಕೆಲಸ ಯಾವುದಾಗಿದ್ರೂ ಸಹಿತ ಅದು ದೇಶದ್ರೋಹದ ಕೆಲಸ ಆಗ್ತೈತಿ. ಹಾಗಾಗಿ ಈ ಒಂದು ಕಾರ್ಯಕ್ರಮದೊಳಗೆ ವಿಶೇಷವಾಗಿ ರಾಷ್ಟ್ರ ಧ್ವಜಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ರಾಷ್ಟ್ರೀಯ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಯಾಕೆ ವಿದ್ಯಾರ್ಥಿಗಳನ್ನ ಕರೆಸಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿಲ್ಲ, ಹಬ್ಬದ ವಾತಾವರಣ ಸೃಷ್ಟಿ ಮಾಡಿಲ್ಲ ಅನ್ನೋದೇ ಇಲ್ಲಿರ್ತಕ್ಕಂಥ ಮಾಜಿ ಸೈನಿಕರು ಮತ್ತು ಪ್ರತಿಯೊಬ್ಬ ಊರಿನ ಪ್ರಜೆಯ ಒಂದು ಬೇಡಿಕೆ, ಒಂದು ಕೋರಿಕೆ. ಈಗ ಆಡಳಿತ ಮಂಡಳಿ ಕೇಳಿದ್ರ ಮಳೆ ಕಾರಣ ಅಂತಾರಂತ ಇದು ಮಾಡಿವಿ ಅಂತಾರೆ ಅವರು. ಮಳೆ ಕಾರಣಗಳಂತಂದಾಗ ಮಳೆಯಿಂದ ಅದು ಸೂಕ್ತವಾದ ಕಾರಣ ಅನ್ಸಂಗಿಲ್ಲ, ಸೂಕ್ತವಾದ ಕಾರಣ ಅನ್ಸಂಗಿಲ್ಲ. ಆಮೇಲೆ ಬೇರೆ ಬೇರೆ ಊರೊಳಗೆ ಆಗ್ಬಿಡ್ತಾವೆ ಆಚರಣೆಗಳು. ಹಂಗಾರೆ ಅಲ್ಲಿ ಅಲ್ಲ ನಾ ಕೇಳಿದ್ದು ಹೇಳ್ತೀನಿ ಅಂದ್ರೆ ಈಗ ಊರಾಗ ಎಲ್ಲ ಕಾಲೇಜ್ ಫಂಕ್ಷನ್ ನಡೆಯಕತ್ತಾವು, ಇಲ್ಲಿ ನಡೆಯಕತ್ತಿಲ್ಲ. ಇವ್ರಿಗೆ ಎಷ್ಟ ಮಳೆ ಐತೆನಾ? ಇವ್ರಿಗಷ್ಟ ಮಳೆ ಐತಿ, ಪಂಚಾಯತಿ ಸದಸ್ಯರಿಗೆ ಎಷ್ಟ ಮಳೆ ಐತಿ ಇಲ್ಲಿ? ಈ ನಮ್ಮನ್ನ ಬಿಸಿ ಐತಿ, ಈ ನಮ್ಮನ್ನ ಅಲ್ಲ ಸೂಕ್ತವಾದ ಕಾರಣ ಬಂದು ಕೊಡ್ಬೇಕಲ್ರಿ ಇಲ್ಲಿ ಸಂಬಂಧಿಸಿದವರು. ಸೂಕ್ತವಾದ ಕಾರಣ ಸಮಸ್ಯೆಗೆ ಬಂದು ಕೇಳಿದ್ರು ಉತ್ತರ ಕೊಡ್ಲಾರ ಅವ್ರು ಗೆದ್ದಿಗೆ ಪಾರ್ಟಿ ಮಾಡಕ್ ಹೋಗ್ಯಾರ. ಎಲ್ಲ ಶಾಲೆ ಮಕ್ಕಳು ಕಾರ್ಯಕ್ರಮ ಆಗ್ತಿದ್ವು ಇಲ್ಲಿ ಅಂತದ ಎಲ್ಲ ಮಕ್ಕಳು ಬಂದು ಒಳಗಿದ್ರಂತ, ಶಾಲೆ ಟೀಚರ್ ಎಲ್ಲ ತಯಾರು ಮಾಡ್ಕೊಂಡಿದ್ರಂತ, ಆದ್ರೆ ಸಹಿತ ಇದಕ್ಕಿದ್ದಾಗ ರದ್ದು ಮಾಡಿದ್ರಂತ. ಹಂಗೆ ಸೂಕ್ತವಾದ ಕಾರಣ ಏನು ಬೇಕಲ್ರಿ? ಒಬ್ಬ ಭಾರತೀಯ ಪ್ರಜೆಯಾಗಿ ನೀವು ಕೇಳ್ಬೋದು, ನಾನು ಕೇಳ್ಬೋದು, ಈ ಪ್ರತಿಯೊಂದು ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೇಳ್ಬೋದು. ಈ ಸ್ವತಂತ್ರ ಸಿಕ್ಕ ದಿವಸ ಮಕ್ಕಳ ಮನಸ್ಸು ನೋಯ್ತಾರೆ ಅಂತಂದು ಎಂತ ಸದಸ್ಯರು ಇವರು? ಈ ಸಮಾಜ ಸುಧಾರಣೆ ಮಾಡ್ತಾರೆ ಇವರು. ಒಬ್ಬ ಜವಾಬ್ದಾರಿ ಕಾರ್ಮಿಕರಿಂದ ಓಟ್ ಹಾಕಿಸ್ಕೊಂಡು ಬಂದು ಇಂಥ ಕೆಲಸ ಮಾಡ್ತಾರಂದ್ರ ಮಾನವೀಯತೆ ಇಲ್ಲ ಅದಕ್ಕೆ. ರಾಷ್ಟ್ರಾಭಿಮಾನ ತುಂಬೋದಾದ್ರೆ ಹೇಗೆ ಮಕ್ಕಳಲ್ಲಿ? ಈ ಭವ್ಯ ಭಾರತದೊಳಗೆ ಪ್ರತಿಯೊಂದಕ್ಕೆ ಅವಕಾಶ ಐತಿ. ಮತ್ತು ಇಂಥ ಸಮಯದೊಳಗೆ ರಾಷ್ಟ್ರೀಯ ಹಬ್ಬ ಅಂತ ಬಂದಾಗ ಇಡೀ ವರ್ಷಕ್ಕೊಂದು ಬಾರಿ ಬರ್ತಕ್ಕಂಥ ಹಬ್ಬ ಇದು, ಸಂಭ್ರಮ ಪಡುವಂಥ ವಿಷಯ. ಆ ಸಮಯದೊಳಗೆ ಏನಾಯಿತು, ಬ್ರಿಟಿಷರಿಂದ ನಾವೇನು ಮಾಡಿದ್ವಿ, ಹೋರಾಡಿದ್ವಿ. ಈಗ ಏನಾಯಿತು ಪರಿಸ್ಥಿತಿ, ನಮ್ಮ ದೇಶದವ್ರ ಇದ್ದರ ಜೊತೆಗೆ ಹೋರಾಡಬೇಕಾಗೈತೆ. ಇಂಥ ಪರಿಸ್ಥಿತಿಯನ್ನು ನಾವು ಕಾಣಬಾರ್ದು. ಯಾಕಂದ್ರೆ ನಮ್ಮ ಭಾರತದ ಸಂವಿಧಾನ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟೈತಿ. ಹಾಗಾಗಿ ಭಾರತೀಯ ಪ್ರಜೆಗಳಾದ ನಾವು ಅಂತ ಹೇಳ್ತೀವಿ ಹೊರತು ಇಲ್ಲಿ ಯಾವುದೇ ವೈಯಕ್ತಿಕವಾದ ವಿಷಯ ತೆಗೆದುಕೊಂಡು ಬರೋಂಗಿಲ್ಲ. ಹಾಗಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದ್ರೆ ವರದಿಗಾರ ಮುಖಾಂತರ ಸಂಬಂಧಿಸಿದ ಅಧಿಕಾರಿಗಳು ಇದನ್ನು ಯಾಕೆ ಸ್ಟಾಪ್ ಮಾಡಿದರು ಅನ್ನೋದು ಒಂದು ವಿಷಯ ಕ್ಲಿಯರ್ ಆಗಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಡ್ತಕ್ಕಂಥ ಕಾನೂನು ಕ್ರಮನ ತೆಗೆದುಕೊಳ್ಬೇಕು. ಜೊತೆಗೆ ಮುಂದೆ ಈ ಥರ ಆಗಬಾರ್ದು, ಪ್ರತಿಯೊಂದು ರಾಷ್ಟ್ರೀಯ ಹಬ್ಬಗಳನ್ನ ಎಲ್ಲರೂ ಒಗ್ಗೂಡಿಸ್ಕೊಂಡು ಮಾಡಬೇಕಂತ ತಮ್ಮ ಅಧಿಕಾರಿಗಳು ಸಹಿತ ಈ ವರದಿಗಾರ ಮುಖಾಂತರ ಕೇಳ್ಕೊಳ್ತಾರೆ. ಈಗ ನಿಮ್ಮ ಹೋರಾಟ ಎಲ್ಲಿ ಮಠ ಹೋರಾಟದಕ್ಕೆ ಸೂಕ್ತವಾಗಿ ಬಂದಿರತಕ್ಕಂಥ ಕಾರಣಗಳು ಕೊಡಬೇಕು. ಜೊತೆಗೆ ಸಂಬಂಧಿಸಿದ ಅಧಿಕಾರಿಗಳಾಗಿರ್ಬೋದು ಇಲ್ಲಿ ಬಂದು ನಮ್ಗೆ ಸಂಭಾಷಣೆ ಮಾಡಬೇಕು ಅಥವಾ ಏನೊಂದು ಕಾರಣ ಕೊಡಬೇಕು. ಬಂದ್ ಮಾಡ್ಯಾರ, ಯಾವ ಉದ್ದೇಶದಿಂದ ಬಂದ್ ಮಾಡ್ಯಾರ ಬೇಕು. ಒಟ್ಟು ಸಾರ್ವಜನಿಕರ ಒಂದು ಒಮ್ಮತ ಬೇಡಿಕೆ. ತಮ್ಮ ಹೆಸರು? ನನ್ನ ಹೆಸರು ಗುರುದಪ್ಪ ತಳಗೇರ ಅಂತ ಹೇಳ್ರಿ. ಡೆಸ್ಟಿನೇಷನ್ ಸಾಮಾಜಿಕ ಕಾರ್ಯಕರ್ತರು ಅಂತ ಹೇಳ್ತಾರೆ, ಕವಿಗಳು ಅಂತ ಹೇಳ್ತಾರೆ. ಸರಿ.